ಕಲ್ಲೇಶ್ವರ ಬಿಲ್ ತಲುಪಿದೆ ಶಾಮನೂರು ಪಾರ್ಥಿವ ಶರೀರ. ಕೆಲವೇ ಕ್ಷಣಗಳಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಪಾರ್ಥಿವ ಶರೀರ ಈಗ ಕಲ್ಲೇಶ್ವರ ಬಿಲ್ ಅನ್ನ ತಲುಪಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಂತಿಮ ಯಾತ್ರೆಯನ್ನ ಮುಗಿಸಿ ಪಾರ್ಥಿವ ಶರೀರವನ್ನ ಈಗ ಕಲ್ಲೇಶ್ವರ ರೈಸ್ ಮಿಲ್ ಆವರಣಕ್ಕೆ ತರಲಾಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳಾಗಿರುವಂಥದ್ದು. ಈಗ ಅಂತಿಮ ಯಾತ್ರೆಯ ಪಾರ್ಥಿವ ಶರೀರ ಕಲ್ಲೇಶ್ವರ ರೈಸ್ ಮಿಲ್ ಆವರಣವನ್ನ ತಲುಪಿದೆ. ಒಂದ್ ಕಡೆ ನಾವು ನೋಡ್ತಾ ಇದ್ದೀವಿ ದೃಶ್ಯಗಳನ್ನ ಕೂಡ. ಪದ್ಧತಿಯ ಪ್ರಕಾರವಾಗಿ ಪೂಜೆ ಪುನಸ್ಕಾರಗಳು ಈಗಾಗಲೇ ಆರಂಭ ಆಗಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಪಂಚಪೀಠಾಧಿಪತಿಗಳು, ಗುರುಗಳು ಸೇರಿ ಅಲ್ಲಿ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ಅಲಂಕಾರ ಮಾಡಿ ರಂಗೋಲಿಯನ್ನ ಹಾಕಿ ಕಳಶವನ್ನ ಇಟ್ಟು ಪೂಜೆಯನ್ನ ನೆರವೇರಿಸುವ ಮುಖಾಂತರವಾಗಿ ಅಲ್ಲಿ ಕಾರ್ಯ ನಡೀತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈಗ ಪಾರ್ಥಿವ ಶರೀರಕ್ಕೆ ಅಭಿಷೇಕ ಮಾಡಲಾಗುತ್ತೆ, ಅಂದರೆ ಸ್ನಾನವನ್ನು ಮಾಡಿಸಲಾಗುತ್ತೆ. ನಂತರ ಇನ್ನುಳಿದಂತಹ ಕ್ರಿಯೆಗಳು ಆರಂಭ ಆಗುತ್ತೆ. ಪಂಚಕಳಶ, ಅಷ್ಟದಿಕ್ಪಾಲಕರ ಕಳಶವನ್ನು ಅಲ್ಲಿ ಪ್ರತಿಷ್ಠಾಪಿಸಿ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ನೀವು ದೃಶ್ಯಗಳನ್ನು ಗಮನಿಸಬಹುದು. ಪಾರ್ಥಿವ ಶರೀರ ಈಗ ಕಲ್ಲೇಶ್ವರ ರೈಸ್ ಮಿಲ್ ಆವರಣವನ್ನು ತಲುಪಿದೆ. ನಾಯಕ ಅಂದರೆ ಈ ರೀತಿ ಇರಬೇಕು, ಅಭಿವೃದ್ಧಿ ಅಂದರೆ ಈ ರೀತಿ ಮಾಡಬೇಕು, ಸಮಾಜ ಸೇವೆ ಅಂತ ಅಂದರೆ ಈ ರೀತಿ ನೆರವೇರಿಸಬೇಕು ಅನ್ನುವಂಥ ಒಂದು ಉದಾಹರಣೆಯನ್ನ ಸೆಟ್ ಮಾಡಿ ಹೋದಂತಹ ಶಾಮನೂರು ಶಿವಶಂಕರಪ್ಪ ಅವರು. ನೋಡಿ, ಈಗಿನ ಯುವ ರಾಜಕಾರಣಿಗಳು ಅವರನ್ನೇ ಮಾದರಿಯಾಗಿ ಪರಿಗಣಿಸ್ತಾರೆ. ಅವರು ಕೂಡ ಯುವ ರಾಜಕಾರಣಿಗಳಿಗೆ ಕಿವಿ ಮಾತನ್ನ ಹೇಳ್ತಾ ಇದ್ರು. ಯಾವಾಗಲೂ ಸತ್ಯವಾಗಿ ನಡ್ಕೊಳ್ಳಿ, ತುಂಬ ಮನಸ್ಸಿನಿಂದ ಸಮಾಜ ಸೇವೆಯನ್ನ ಮಾಡಿ, ಯಾರದೇ ಆಮಿಷಕ್ಕೆ ಒಳಗಾಗಬೇಡಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಮತ್ತೆ ಅವರು ಸಮುದಾಯಕ್ಕೆ ಕೊಡ್ತಾ ಇದ್ದಂತಹ ಬೆಲೆ ಆಗಿರ್ಬೋದು, ಕುಟುಂಬಸ್ಥರಿಗೆ ತೋರ್ತಾ ಇದ್ದಂತಹ ಪ್ರೀತಿ ಆಗಿರ್ಬೋದು. ಯಾಕೆಂದ್ರೆ ಒಂದ್ ಕಡೆ ಸಮುದಾಯದ ವಿಚಾರದಲ್ಲಿ ಅವ್ರು ನಿಂತಹ ಪರಿಯನ್ನ ನಾವು ನೋಡಿದ್ವಿ. ಇನ್ನು ಫ್ಯಾಮಿಲಿ ವಿಚಾರದಲ್ಲಿ ಹಿಂದೆ ಒಂದಷ್ಟು ವಾಕ್ಸಮರಗಳು, ಮನಸ್ತಾಪಗಳು ಬಂದಂತಹ ಸಂದರ್ಭದಲ್ಲೂ ಕೂಡ ಅವರು ಯಾವೊಬ್ಬ ಫ್ಯಾಮಿಲಿ ಮೆಂಬರ್ ಅನ್ನ ಕೂಡ ಬಿಟ್ಕೊಟ್ಟಿಲ್ಲ. ಆ ರೀತಿ ಇದ್ದಂತಹ ವ್ಯಕ್ತಿ, ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡ್ತಾ ಬಂದಂತಹ ವ್ಯಕ್ತಿ ಇವತ್ತು ಇನ್ನಿಲ್ಲ ಅನ್ನೋದನ್ನ ಇಡೀ ದಾವಣಗೆರೆಯ ಜನ ಮಾತ್ರವಲ್ಲ, ಇಡೀ ರಾಜ್ಯದ ಜನ ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. 5:30 ಒಳಗಡೆ ಅಂತಿಮ ವಿಧಿವಿಧಾನಗಳು ನೆರವೇರಬೇಕು. ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಕಾರ್ಯಕರ್ತರು, ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನ ಪಡೆದುಕೊಂಡ್ರು. ನಂತರ ಮೆರವಣಿಗೆ ಮುಖಾಂತರವಾಗಿ ಅಂತಿಮ ಯಾತ್ರೆ ಈಗ ಕಲ್ಲೇಶ್ವರ ಮಿಲ್ ಆವರಣ ತಲುಪಿದೆ. ಅವರ ಪತ್ನಿ ಪಾರ್ವತಮ್ಮ ಅವರ ಸಮಾಧಿಯ ಪಕ್ಕದಲ್ಲೇ ಶಿವಶಂಕರಪ್ಪ ಅವರ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ. ಮಲ್ಲಿಕಾರ್ಜುನ್ ಅವರು ಪುತ್ರ ಜೊತೆಯಲ್ಲೇ ಇದ್ದಾರೆ. ಈಗ ಅಂತಿಮ ವಿಧಿವಿಧಾನಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ. ಈಗಾಗಲೇ ಬೇಕಾದಂತಹ ಎಲ್ಲಾ ಸಿದ್ಧತೆಗಳು ಕೂಡ ನೆರವೇರಿರುವಂಥದ್ದು ನಾವು ನೋಡ್ತಾ ಇದ್ವಿ. ಅಲ್ಲಿ ಹಾಡಿನ ಮುಖಾಂತರವಾಗಿ, ಭಕ್ತಿಗೀತೆಯ ಮುಖಾಂತರವಾಗಿ ಸ್ಮರಿಸಿದಂತಹ ರೀತಿಯನ್ನು ಈಗಾಗಲೇ ಅಲ್ಲಿ ಕುಟುಂಬಸ್ಥರು, ಗಣ್ಯಾತಿ ಗಣ್ಯರು, ಹಲವು ಮಠಾಧೀಶರು, ರಾಜಕೀಯ ರಂಗದ ನಾಯಕರೆಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಕಾಂಗ್ರೆಸ್ನಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇದ್ದು, ಬಣದ ವಿಚಾರವಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಅವರನ್ನ ಮಾತಾಡಿಸಲಾಗಿತ್ತು. आत्मा तंतु
सकल दोष निवारणार्थ नाम गमनात् राक्षमान् गुरुवेदारां भक्तदेवतावानराक्षरं नारां समन्वयामि ओम श्री सर्वलोकानां विपदे भवरोगिणां निधये सर्वविद्यानां गुरुदेव महादेव गुरुदेव सदाशिवः गुरुदैवात् परं नास्ति तस्मै श्री गुरवे नमः वन्दनात् सरस्वती बृहस्पति पंचैतां नित्यं वेदवाणी प्रवर्तते शो नामरूपा ब्रह्म्या देवी सर्वमङ्गला तयो सन्तुनार्तं सर्वतो जयमङ्गलम् सर्वकार्येषु नास्ति तेषां अमङ्गला येषां हृदिस्थो भगवान् मङ्गलायतनं शिवः ओम शिव शिव शंभो राज्ञाय प्रवर्तमानस्य आद्य ब्रह्मणो द्वितीय प्रार्द्वे स्वेत्वरः कल्पे वैवस्वता मन्वन्तरे कलेगे प्रथमपादे जम्बोदीपे भरतवर्षे रतखण्डे मेरु दक्षिणदिग्भागे शैलस्य पश्चिमप्रदेशे कर्णाटकदेशे व्यावहारिक चान्द्रमाने शाले वाहनस्तके प्रभवादि सृष्टि संवत्सराण मध्ये श्रीमंडपाचार्य वांसके 1947 विश्वावसु नाम संवत्सरे मार्गशिरमासे शुभतते शुभ नक्षत्रे शुभ नाम योगे शुभ नामकरणे एवं गुण विशेषण विशिष्टायां अस्यां शुभतीतो अस्य है यजमानस्य है ಹಂಡೆ ಡಿಸೆಂಬರ್ ಸಂಭ್ರಮ ಈಗಲೇ ಖರೀದಿಸಿ. ನಾಳೆ ಈ ಆಫರ್ ಮತ್ತು ಸ್ಟಾಕ್ ಸಿಗುತ್ತೋ ಇಲ್ಲವೋ? ಉದ್ದ 50 ಎದೆ 36 13 20 2 ಜಾ ಫ್ಲಿಪ್ ನಂತು ಕಟಿಂಗ್ ಜಿಗ್ಜಾಗ್ ಹೊಲಿಗೆ ಕಾಲರ್ ಡನ್. ನಾವು ಯುಪಿಐ ಅವಸರದಲ್ಲಿರುವವರಿಗೆ ಈ ಯುಪಿಐ ಜಿಆರ್ಟಿ ಜ್ಯುವೆಲ್ಲರ್ಸ್ ಅವರ ಡಾರ್ಸ್ಲಿಂಗ್ ಡೈಮಂಡ್ ಫೆಸ್ಟಿವಲ್ ವಜ್ರಗಳು ಹಾಗೂ ಅನ್ಕಟ್ ವಜ್ರಗಳ ಮೇಲೆ 25% ವರೆಗೆ ರಿಯಾಯಿತಿ ಪಡೆಯಿರಿ. ಜಿಆರ್ಟಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. पेट दबा रोग दबा सबको पता फिर तुझको नहीं क्यों है पता पेट दबा हर रोग दबा एक ही जगह ಫಾರೆಕ್ಸ್ ಟ್ರೇಡಿಂಗ್ ಈಗ ಒಂದು ಟ್ರೇಡ್ ನಲ್ಲಿ ಸಿಕ್ಸರ್ ಸಿಕ್ಕಾಕೊಂಡ. ಪ್ರಸಿದ್ಧ ಮೊದಲು ಸೇಫ್ಟಿ, ಇಲ್ಲಾಂದ್ರೆ ಕ್ಲೀನ್ ಬೌಲ್. ಅನ್ಅಥರೈಸ್ಡ್ ಪ್ಲಾಟ್ಫಾರ್ಮ್ಸ್ ನಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ನಷ್ಟ, ಮೋಸ ಅಥವಾ ಕಾನೂನು ಕ್ರಮದ ಭಯ. ಅಂದ್ರೆ ನಷ್ಟದ ಹ್ಯಾಟ್ರಿಕ್. ಅದಕ್ಕೆ RBI ವೆಬ್ಸೈಟ್ಗೆ ಹೋಗಿ ಆಥರೈಸ್ ಲಿಸ್ಟ್ ತಿಳ್ಕೊಳ್ಳಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಭರಣದ ಪ್ರಪಂಚ ದೊಡ್ಡದು. ನಮ್ಮ ಸಂಭ್ರಮಗಳಲ್ಲಿ ಆಭರಣಗಳ ಪಾಲು ದೊಡ್ಡದು. ಆಭರಣದಲ್ಲಿ ನಮ್ಮ ಸಂಪ್ರದಾಯ ಅದೂ ದೊಡ್ಡದು. ಅದೇ ರೀತಿಯಲ್ಲಿ ಆಭರಣಗಳನ್ನು ಕೊಳ್ಳುವಾಗ ನಿಮ್ಮ ಸೇವಿಂಗ್ಸ್ ಕೂಡ ಇನಿಮೇಲೆ ದೊಡ್ಡದಾಗೇ ಇರುತ್ತೆ. ಎಲ್ಲ ಆಭರಣಗಳ ವೇಸ್ಟೇಜ್ ಮುಂಚೆಗಿಂತ ಇನ್ನೂ ಕಡಿಮೆ ಮಾಡಿದೀವಿ. ಈ ಕಡಿಮೆ ವೇಸ್ಟೇಜ್ ನೋಡಿದ್ರೆ ತಕ್ಷಣ ಆಭರಣ ತಗೋತೀರಾ. ಡೈಮಂಡ್ ಜ್ಯುವೆಲರಿ ಬೆಲೆನಲ್ಲೂ ದೊಡ್ಡ ಲೆವೆಲ್ ಅಲ್ಲಿ ಕಡಿಮೆ ಮಾಡಿದೀವಿ. ಇನ್ಮೇಲೆ ಎಲ್ಲರೂ ಡೈಮಂಡ್ ಜ್ಯುವೆಲರಿ ತಗೋಬಹುದು. ಯಾವ ಆಫರ್ ನಲ್ಲೂ ದಾರಿ ತಪ್ಪಬೇಡಿ. ಇಲ್ಲಿ ಬಂದು ಕಂಪೇರ್ ಮಾಡಿದ್ರೇನೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ದೊಡ್ಡ ಹಣ ಉಳಿತಾಯ ಆಗಿದೆ ಅಂತ. ಅಲ್ಲ, ಇಳಿಜಾರು ಭೂಮಿ ವಿಷಯ ಏನಾಯ್ತು ರಮೇಶ? ಪ್ಲಾನ್ ರೆಡಿ ದೊಡ್ಡಪ್ಪ. ಪೇಪರ್ ರೆಡಿಯಾಗಿ ಇಡ್ಕೋ, ಮಾರೋದಕ್ಕೆ. ವಿಜಯ್, ಚೆನ್ನಾಗಿ ಯೋಚನೆ ಮಾಡ್ಕೋ. ಜೀವನದಲ್ಲಿ ಮನೆ ಕಟ್ಟಕ್ಕಾಗೋದು ಒಂದೇ ಸಲ. ವಿಶ್ವಾಸ ಇಡಿ, ಮನೆ ಗಟ್ಟಿಮುಟ್ಟಾಗಿ ಕಟ್ಟೋದು. ನೀನು ಅಲ್ಟ್ರಾಟೆಕ್ ಮಾತ್ರನೇ ಚೂಸ್ ಮಾಡಿದೆ, ಯಾಕೆ? ದೊಡ್ಡಪ್ಪ ಅಪ್ಪನೇ ಹೇಳ್ಕೊಟ್ಟಿದ್ದು, ಜೀವನದಲ್ಲಿ ಒಂದೇ ಸಲ ಮನೆ ಕಟ್ಟಕ್ಕಾಗೋದು ಅಂತ. ಸಾಧಿಸ್ಬಿಟ್ಟೆ ಗಣಪ. ಒಂದು ಮನೆ ಒಂದೇ ಅವಕಾಶ. ಅದಕ್ಕಾಗಿ ಸಿಮೆಂಟ್ ಕೂಡ ದೇಶದ ನಂಬರ್ 1 ಅಲ್ಟ್ರಾಟೆಕ್. ಶಾಂಭವಿ ಶಿವಶಂಕರಪ್ಪ ಅವರ ಅಂತಿಮ ವಿಧಿವಿಧಾನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೆರವೇರುತ್ತೆ. ಈಗಾಗಲೇ ಪಾರ್ಥಿವ ಶರೀರ ಕಲ್ಲೇಶ್ವರ ರೈಸ್ ಮಿಲ್ ಆವರಣವನ್ನು ತಲುಪಿದೆ. ಇನ್ನೇನು ಪಾರ್ಥಿವ ಶರೀರವನ್ನು ಕೆಳಗಿಳಿಸಿದ ನಂತರದಲ್ಲಿ
ವಿಧಿವಿಧಾನಗಳು ಆರಂಭವಾಗುತ್ತೆ. ಪಂಚಪೀಠಾಧೀಶರ ಪಾದೋಕದ ಮುಖಾಂತರವಾಗಿ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಅಂದರೆ ಕ್ರಿಯಾ ಸಮಾಧಿ ಬಳಸಿ ಪಾರ್ಥಿವ ಶರೀರದ ಅಭಿಷೇಕವನ್ನ ನೆರವೇರಿಸಲಾಗುತ್ತೆ. ಮಣ್ಣು ಹಾಕದೆ ವಿಭೂತಿ ಗಟ್ಟಿಗಳನ್ನು ಬಳಸಿ ಈಗಾಗಲೇ ಅಂತಿಮ ವಿಧಿವಿಧಾನಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ನೆರವೇರಿಸಲಾಗಿದೆ. ಪಾರ್ಥಿವ ಶರೀರದ ಅಭಿಷೇಕ ಆದ ನಂತರದಲ್ಲಿ ಇನ್ನುಳಿದಂತಹ ಕ್ರಿಯೆಗಳು ಆರಂಭ ಆಗುತ್ತೆ. ನೀವು ನೋಡ್ತಾ ಇದ್ದೀರಿ, ಸಾಕಷ್ಟು ಸಂಖ್ಯೆಯಲ್ಲಿ ಜನ ನೆರವೇರುತ್ತಾರೆ. ಕೊನೆಯ ಬಾರಿ ಅವರನ್ನ ಕಣ್ತುಂಬಿಕೊಳ್ಬೇಕು, ವಿಧಿವಿಧಾನದಲ್ಲಿ ಭಾಗಿಯಾಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಆಗಮಿಸಿದ್ದಾರೆ. ಮಲ್ಲಿಕಾರ್ಜುನ ಅವರ ಪುತ್ರ ಹೆಗಲು ಕೊಟ್ಟಿದ್ದಾರೆ. ತುಂಬು ಜೀವನವನ್ನು ನಡೆಸಿದಂತಹ ಶಿವಶಂಕರಪ್ಪ ಅವರು ಇನ್ನಿಲ್ಲ, ಬಾರದೂರಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಅಂತಿಮ ವಿಧಿವಿಧಾನ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ವಿಧಿವಿಧಾನಗಳು ನೆರವೇರುತ್ತೆ. ಇದು ಕಲ್ಲೇಶ್ವರ ರೈಸ್ ಮಿಲ್ ಆವರಣ ಜನರಿಂದ ತುಂಬಿ ತುಳುಕ್ತಾ ಇದೆ. ಒಂದು ಕಡೆ ಮಠಾಧೀಶರು ಆಗಮಿಸಿದ್ದಾರೆ, ಕುಟುಂಬಸ್ಥರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಕಾರ್ಯಕರ್ತರು, ಅಭಿಮಾನಿಗಳು, ದೊಡ್ಡ ಸಾಗರವೇ ಅಲ್ಲಿ ನೆರೆದಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯಗಳು ಅಂತಿಮ ವಿಧಿವಿಧಾನದ ಸಿದ್ಧತೆಯ ದೃಶ್ಯಗಳು. ಕಳಶ ಪೂಜೆ ಇದೆಲ್ಲವೂ ಕೂಡ ನೆರವೇರಿರುವಂಥದ್ದು. ಸಕಲ ಸರ್ಕಾರಿ ಗೌರವದೊಂದಿಗೆ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ. ಅವರು ರಾಜ್ಯಕ್ಕೆ ಕೊಟ್ಟಂತಹ ಕೊಡುಗೆ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಲೇಬೇಕು. ಒಬ್ಬ ವ್ಯಕ್ತಿ ವ್ಯಾಪಾರಸ್ಥನಾಗಿದ್ದು ನಂತರ ರಾಜಕೀಯ ರಂಗಕ್ಕೆ ಧುಮುಕಿ ರಾಜಕೀಯ ರಂಗದಲ್ಲೂ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿ ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಜನರಿಗೆ ಆಪರಿಯಾಗಿ ಹತ್ತಿರವಾಗಿ ಈ ಸಂದರ್ಭ ಬಿಟ್ಟು ಹೋಗ್ತಾರೆ ಅಂದರೆ ಆ ಜನರು ಅದನ್ನು ತಗೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿಯೇ ಇಷ್ಟು ದೊಡ್ಡ ಮಟ್ಟದ ಆಕ್ರಂದನ ನೋಡ್ತಾ ಇದ್ದೀರಿ. ಒಂದು ಕಡೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಇದ್ದಾರೆ. ನೂಕು ನುಗ್ಗಲಾಗ್ತಾ ಇದೆ. ಪಾರ್ಥಿವ ಶರೀರ ಈಗಾಗಲೇ ಆಗಮಿಸಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಪಾರ್ಥಿವ ಶರೀರವನ್ನು ಕೆಳಗಿಳಿಸಿ ನಂತರ ವಿಧಿವಿಧಾನಗಳು ಆರಂಭವಾಗುತ್ತೆ. ದೇವಾಯ ಯಜ್ಞಂ ತನ್ಮಾನಃ ಅಬದ್ಧನ್ ಪುರುಷಂ ಪುಷಂ ತಮ್ಯಜ್ಞಂ ಮರ್ರೇಸಿ ಪ್ರೋಕ್ಷನ್ನ ಪುರುಷಂ ಜಾತಮಗ್ರತಃ ತೇನ ದೇವಾಯ ಜಂತ ಸಾಧ್ಯಾಋಷಯಸ್ತಯೇ ತಸ್ಮಾದ್ಯಜ್ಞ ಸರ್ವಾಹುತಃ ಸಂವೃತಂ ವೃಷರಾಜ್ಯಂ ಪಶೋಗಂ ಸಾಗಂ ಚಕ್ರೆ ವಾಯುವ್ಯಾನ ಅರಣ್ಯಾನ್ ಗ್ರಾಮ್ಯಾಸ್ತಯೇ ತಸ್ಮಾದ್ಯಜ್ಞ ಸರ್ವಾಹುತಃ ರುಜಃ ಸಾಮಾನ್ಯಜದ್ದಿರೆ ಛಂದಾಂಸಿರದ್ದಿರೆ ತಸ್ಮಾತ್ ಯಜ ತಸ್ಮಾದಜಾಯತ ತಸ್ಮಾದಶ್ವಾಜಾಯಂತ ಏಕೆ ಚೋಭಯಾನತಃ ಗಾವೋ ಹಜದ್ದಿರೆ ತಸ್ಮಾತ್ ತಸ್ಮಾಜ್ಜಾತಃ ಜಾವಯಃ ಯದ್ಗುರುಷಂ ಯದದೋ ಕದಿದಾ ವಿಕಲ್ಪಯನ್ನ ಮುಖಂಕಮಸ್ಯ ಭಾವೋ ಕಾವೋ ರೂಪಾದ ಉಚ್ಯತೆ ಬ್ರಾಹ್ಮಣೋಸ್ಯ ಮುಖಮಾಸಿತ ಬಾಹುರಾಜನ್ಯಕೃತಃ ಪೂರ್ವೋ ತದಸ್ಯ ಯದ್ವೈಷಃ ಪದ್ಭ್ಯಾಗಂ ಶೂದ್ರೋ ಜಾಯತ ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಜಾಯತ ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯುರಜಾಯತ ನಾಭ್ಯಾಸಿದಂತರಿಕ್ಷಂ ಸೃಷ್ಟೋರ್ದ್ಯೋ ಸಮವರ್ತದ ಬದ್ಧಾತ್ಮಮೇರ್ದಿಶಸ್ರೋತ್ರಾತ್ ತಥಾ ಲೋಕಾಗ್ನ ಕಲ್ಪಯನ್ನ ವೇದಾಹಮೇತಂ ಪುರುಷಂ ಮಹಾಂತಂ ತಪಸಃ ಪರಸ್ತಾತ್ ತಮೇವಂ ವಿದ್ವಾನಂ ಹೃದಯಬೋಧೆ ನಾನ್ಯಃ ಪಂಥಾಯನಾಯ ವಿದ್ಯತೆ ಯಜ್ಞೇನ ಯಜ್ಞಮಯದಂಧರೇವಾಹ ತಾನಿ ಧರ್ಮಾಣಿ ಪ್ರಥಮಾನಿ ಇಮಾನ್ನ ಸದಂತೆ
यत्र पूर्वे साध्या सन्ति देवाः अभ्यः सम्भूतप्रतिवैरसाश्च विश्वकर्माणः समवर्तदादि तस्य तुष्टा विदधद्रूपमेति तत्पुरुषस्य विश्वमाजानमग्रे वेदाहमेतं पुरुषं महान्तम् आदित्यवर्णं तमसः परस्तात् तमेवं विद्वानं हृदयबोधि नान्यः पन्थायनाय विद्यते यद्येन यद्यमेदं धरेवाः तानि धर्माणि प्रथमान्यासन् तेह नाकं महिमान सदन्ते यत्र पूर्वे साध्या सन्ति देवाः अभ्यः सम्भूतप्रतिवैरसाश्च विश्वकर्माणः समवर्तदादि तस्यातुष्टाविपदद्रूपमेति तत्पुरुषस्य विश्वमाजानमग्रे वेदाहमेतं पुरुषं महान्तम् आदित्यवर्णं तमसः परस्तात् तमेवं विद्वानं हृदयबोधि नान्यः पन्था विद्यते यनाय प्रजापत्यधिगर्भे अन्तः अजायमानो बहुधा विजायते तस्य धीरा परिजानन्ति योनिं मरीचीनां पदमिच्छन्ति वेदसः यो देवेभ्यो आतपति यो देवानां पुरोहितः पूर्वो यो देवेभ्यो जातः नमो ऋचाय ब्राह्मणे ऋचं ब्राह्मं जनयन्तः देवाग्रे तदब्रुवन् यस्मैव ब्राह्मणो विद्यात् तस्य देवा सुन्दसे हेश्चते लक्ष्मीश्च पत्न्यौ अहोरात्रे पार्श्वे नक्षत्राणि रूपम् अश्विनौ व्यातम् इष्टं मनिषाणः अमं मनिषाणः सर्वं मनिषाणः तच्छंयोरार्णेमहे गातुं यज्ञाय गातुं यज्ञपदये दैवी स्वस्तिरस्तुनः स्वस्तिर्मानुषेभ्यः ऊर्ध्वं जिगातुभेषजं षण्णास्तु द्विपदे शं चतुष्पदे देवादिदेवाय प्रसह्यसायिने नमो वयं महेश्वरं समे कामं कामकामाय वयं कामेश्वरो वै श्रवणो ददात् कुबेराय वै श्रवणाय महादेवाय नमः शिवो नाम रूपाभ्यां या देवी तयो संस्मरारों सां सर्वतो जय मङ्गलं जय नमः पार्वतीपदेश्वर ದಯವಿಟ್ಟು ಯಾರು ಗಬೆ ಮಾಡಬೇಡ್ರಿ. ಈ ಸಭಾ ಮಂಟಪದಲ್ಲಿ ಯಾರು ಬರಕ್ಕೆ ಹೋಗಬೇಡಿ. ದಯವಿಟ್ಟು ದೂರವಾಗಿ ವರ್ತನೆ ಮಾಡಬೇಕಾಗಿ ವಿನಂತಿ. ಈ ಐಕ್ಯ ಮಂಟಪದಲ್ಲಿ ಯಾರು ಬರಬೇಡಿ. ಇಲ್ಲಿ ಸ್ವಾಮಿಗಳು 2 ಜನ ಭಂಡಾರಿಗಳು ಬಿಟ್ಟರೆ ಬೇರೆ ಯಾರು ಕೆಳಗಡೆ ಇಳಿಬೇಡಿ.